ಮುಂದುವರಿತಾ ಇದೆ 1-to-1 ಮೀಟಿಂಗ್. ಸಚಿವರ ಜೊತೆಯಲ್ಲಿ ಸುರ್ಜೇವಾಲಾ ಅವರು 1-to-1 ಸಭೆಯನ್ನ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ 10:30ಕ್ಕೆ ಕೆಪಿಸಿಸಿ ಕಚೇರಿಯಲ್ಲಿ ಸಭೆ ನಡೆಯುತ್ತೆ. 8 ಮಂದಿ ಸಚಿವರ ಜೊತೆ 1-to-1 ಸಭೆ ಇವತ್ತು ಕೂಡ ನಡೆಯುತ್ತೆ. ಕೆಪಿಸಿಸಿ ಕಚೇರಿಯಲ್ಲಿ 10ವರೆಗೆ ಇವತ್ತು ಕೂಡ 8 ಮಂದಿ ಸಚಿವರೊಂದಿಗೆ ಸುರ್ಜೇವಾಲಾ ಅವರ 1-to-1 ಸಭೆ ನಡೆಯುತ್ತೆ. ಏನು ಕಳೆದ 2 ಹಂತದಲ್ಲಿ ಶಾಸಕರ ಅಹವಾಲುಗಳನ್ನ ಕೇಳಿದ್ರು, ಅವರ ಅಸಮಾಧಾನವನ್ನ ಕೇಳಿಸಿಕೊಂಡ್ರು. ಆ ಹಿನ್ನೆಲೆಯಲ್ಲಿ ಈ ಸಭೆ ನಡೀತಾ ಇರುವಂತದ್ದು. ಇಂದು ಮತ್ತೆ 1-to-1 ಸಭೆ ನಡೀತಾ ಇದೆ. ಯಾವ್ಯಾವ ಸಚಿವರ ಮೇಲೆ ಆರೋಪ ಮಾಡಿದ್ರು, ಸರ್ಕಾರ ಆರೋಪಗಳನ್ನ ಮುಂದಿಟ್ಕೊಂಡು ಸಚಿವರಿಗೆ ಅಂದ್ರೆ ಪ್ರಶ್ನೆಯನ್ನ ಮಾಡ್ತಾ ಸುರ್ಜೇವಾಲಾ ಅವರು ಸಚಿವರಿಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಆ ಎಲ್ಲ ಆರೋಪಗಳನ್ನು ಪಟ್ಟಿ ಮಾಡಿಕೊಂಡಿದ್ದಾರೆ. ಅವರ ಶಾಸಕರ ದೂರು ದುಮ್ಮಾನ ಎಲ್ಲವನ್ನು ಕೂಡ ಪಟ್ಟಿ ಮಾಡಿಕೊಂಡಿದ್ದಾರೆ. ಇದೀಗ ಆ ಒಂದು ನೋಟ್ಸ್ ಅನ್ನ ಮುಂದಿಟ್ಕೊಂಡು ಸಚಿವರೊಂದಿಗೆ 1-to-1 ಮೀಟಿಂಗ್ ಅನ್ನ ನಡೆಸ್ತಾ ಇರುವಂತದ್ದು. ಮತ್ತೆ ಅವರಿಗೂ ಕೂಡ ಪ್ರಶ್ನೆಗಳನ್ನ ಕೇಳ್ತಾ ಇರುವಂತದ್ದು. ಸಲಹೆ ಸೂಚನೆಗಳನ್ನ ಅದರ ಪ್ರಕಾರ ನೀಡ್ತಾ ಇದ್ದಾರೆ ಸುರ್ಜೇವಾಲಾ ಅವರು. ಇದೇ ವೇಳೆ ಸಚಿವರ ಕಾರ್ಯವೈಖರಿಯ ಬಗ್ಗೆ ಕೂಡ ಅಭಿಪ್ರಾಯವನ್ನ ಸಂಗ್ರಹ ಮಾಡಿದ್ರು ಶಾಸಕರೊಂದಿಗೆ. ಇದೀಗ ಅವರ ಬಾಯಿಯಿಂದನೇ ಕೇಳ್ತಾ ಇದ್ದಾರೆ. ಆ ಒಂದು ನೋಟ್ಸ್ ಅನ್ನ ಏನು ಮಾಡ್ಕೊಂಡಿದ್ರು ಶಾಸಕರ ಜೊತೆಯಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ, ಆ ಒಂದು ಆಧಾರದ ಮೇಲೆ ಈಗ ಸ್ವತಃ ಸಚಿವರುಗಳ ಜೊತೆಯಲ್ಲಿ ಮಾತನಾಡಿ ಅವರ ಅಭಿಪ್ರಾಯವನ್ನ ಕೂಡ ಸಂಗ್ರಹಿಸ್ತಾ ಇದ್ದಾರೆ. ಮತ್ತು ಶಾಸಕರಿಗೆ ಯಾಕಾಗಿ ದೂರುಗಳು ಇರುವಂತದ್ದು, ಆ ದೂರಿಗೆ ನೀವು ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸಿದ್ದೀರಿ, ಈ ಎಲ್ಲ ವಿಚಾರಗಳನ್ನು ಕೂಡ ಸಂಗ್ರಹಿಸ್ತಾ ಇದ್ದಾರೆ. ಮತ್ತು ಅವರವರ ಇಲಾಖೆಯಲ್ಲಿ ಯಾವ ರೀತಿಯ ಕೆಲಸ ಕಾರ್ಯಗಳು ಆಗ್ತಾ ಇದೆ, ಪ್ರಗತಿಯಲ್ಲಿ ಇದೆಯಾ ಅಥವಾ ಹಿಂದುಳಿದಿದ್ರೆ ಯಾಕೆ ಹಿಂದುಳಿದಿದೆ, ಇನ್ನು ಯಾವೆಲ್ಲ ರೀತಿಯಲ್ಲಿ ಅಭಿವೃದ್ಧಿಯನ್ನ ಮಾಡ್ಕೊಳ್ಬಹುದು, ಈ ರೀತಿಯಾಗಿ ಪ್ರಶ್ನಾವಳಿಗಳನ್ನ ಕೇಳ್ತಾ ಇರುವಂತದ್ದು ಮತ್ತು ಅವರಿಗೆ ಸಲಹೆ ಸೂಚನೆಗಳನ್ನ ಕೊಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಇದು ಮುಖ್ಯಮಂತ್ರಿಗಳ ಕಣ್ಣನ್ನ ಒಂದು ರೀತಿಯಲ್ಲಿ ಕೆಂಪಾಗಿಸಿದೆ. ತಾನಿರುವಾಗ, ತಾನು ಶಾಸಕಾಂಗದ ನಾಯಕನಾಗಿ ತಾನಿರುವಾಗ, ಮುಖ್ಯಮಂತ್ರಿಯಾಗಿ ತಾನಿರುವಾಗ ತನ್ನನ್ನ ಬೈಪಾಸ್ ಮಾಡಿ ಹಾಗಾದ್ರೆ ಸುರ್ಜೇವಾಲಾ ಅವರು ಇಷ್ಟು ಜನರೊಂದಿಗೆ ಮಾತನಾಡ್ತಾ ಇದ್ದಾರಾ, ಎಲ್ಲ ಸಚಿವ ಸಂಪುಟದೊಂದಿಗೆ ಎಲ್ಲ ಶಾಸಕರೊಂದಿಗೆ ಈ ರೀತಿಯಾಗಿ 1-to-1 ಮೀಟಿಂಗ್ ಅನ್ನ ನಡೆಸ್ತಾ ಇದ್ದಾರಾ ಅನ್ನುವಂಥದ್ದು ಈಗ ಸಿದ್ದರಾಮಯ್ಯನವರಿಗೆ ಕಾಡ್ತಾ ಇರುವಂತಹ ಪ್ರಶ್ನೆ. ಜೊತೆಯಲ್ಲಿ ಅವರ ಆಪ್ತರು, ಸಿದ್ದರಾಮಯ್ಯ ಅವರ ಆಪ್ತರು ಕೂಡ ಅದೇ ರೀತಿಯಾದಂತಹ ವಿಚಾರಗಳನ್ನ ಸಿದ್ದರಾಮಯ್ಯನವರ ಬಳಿ ಹೇಳ್ಕೊಂಡು ತಮ್ಮ ದುಃಖವನ್ನ ತೋಡ್ಕೊಳ್ತಾ ಇರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಬಸವರಾಜ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಹೇಳಿ ಬಸವರಾಜ್, ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇರುವಾಗ ಸುರ್ಜೇವಾಲಾ ಅವರು ಬಂದು ಇಲ್ಲಿ ಹಂತ ಹಂತವಾಗಿ ಮೀಟಿಂಗ್ ಅನ್ನ ಮಾಡ್ತಾ ಇರುವಂತದ್ದು, 3 ಹಂತಗಳಲ್ಲಿ ಮೀಟಿಂಗ್ ಅನ್ನ ಮಾಡಿದ್ರು ಬಸವರಾಜ್. 3ನೇ ಹಂತದಲ್ಲೂ ಕೂಡ 3ನೇ ದಿನಕ್ಕೆ ಕಾಲಿಟ್ಟಿದೆ. ಅಂದ್ರೆ ಪ್ರತಿ ಹಂತದಲ್ಲೂ ಕೂಡ 3 ದಿನ ಮೀಟಿಂಗ್ ಮಾಡಿದ್ರು. 1-to-1 ಮೀಟಿಂಗ್ ಮಾಡಿ ಪ್ರತಿಯೊಬ್ಬರಿಂದನೂ ಕೂಡ ಪ್ರತಿಯೊಂದು ವಿಚಾರಗಳನ್ನ ಕೂಡ ಕೇಳಿ ತಿಳಿದುಕೊಂಡಿರುವಂತದ್ದು. ಇದು ಒಂದು ರೀತಿಯಲ್ಲಿ ಮುಖ್ಯಮಂತ್ರಿಗಳಿಗೆ ಮತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆಯಾ? ಯಾಕೆಂದ್ರೆ ಮುಖ್ಯಮಂತ್ರಿ ಮತ್ತು ಡಿ.ಕೆ. ಶಿವಕುಮಾರ್ ಇಬ್ಬರನ್ನೂ ಕೂಡ ಹೊರಗಡೆ ಇಟ್ಬಿಟ್ಟು ಸುರ್ಜೇವಾಲಾ ಅವರು ಮೀಟಿಂಗ್ ಮಾಡ್ತಾ ಇರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ. ಮತ್ತು ಒಂದು ಶಾಸಕಾಂಗ ಅಂತಂದ್ರೆ ಶಾಸಕಾಂಗದಲ್ಲಿ ಬೇರೆಯವರು ಹೊರಗಿನ ಒಂದು ಶಕ್ತಿ ಬಂದು ಮೂಗ್ ತೋರಿಸುವಂತದ್ದು, ಮಧ್ಯಪ್ರವೇಶ ಮಾಡುವಂತದ್ದು, ಇಲ್ಲಿನ ಒಂದು ವಿಚಾರಗಳಲ್ಲಿ ಆಡಳಿತದಲ್ಲಿ ಮೂಗ್ ತೋರಿಸುವಂತದ್ದು ಮತ್ತು ಸಲಹೆ ಸೂಚನೆಗಳನ್ನ ಕೊಡ್ತಾ ಇರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಬಸವರಾಜ್? ವಿದ್ಯಾ ಭಟ್, ಈಗಾಗಲೇ ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ಒಂದ್ ಕಡೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಇರತಕ್ಕಂತ ಸುರ್ಜೇವಾಲಾ ಅವರು ಶಾಸಕರ ಜೊತೆ ಸಚಿವರ ಜೊತೆ 1-to-1 ಸಭೆ ಮಾಡ್ತಕ್ಕಂತಹ ನಡೆಗೆ ಒಂದು ಸಿಎಂ ಸಿದ್ದರಾಮಯ್ಯನವರ ಆಪ್ತಬನ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ ಅನ್ನುವಂತಹದ್ದು ಕೂಡ ಚರ್ಚೆ ಆಗ್ತಾ ಇದೆ. ಈಗಾಗಲೇ ಸಚಿವ KN ರಾಜಣ್ಣ ಅವರಾಗಿರ್ಬೋದು, ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, SC ಮಹದೇವಪ್ಪ ಆಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, ಹಲವು ಸಚಿವರು ಸಹಿತ ಸುರ್ಜೇವಾಲಾ ಅವರ ಒಂದು ಈ 1-to-1 ಸಭೆ ಅಂತಕ್ಕಂಥದ್ದು ಯಾಕೆ ಅವಶ್ಯಕತೆ ಇತ್ತು ಅನ್ನುವಂತಹ ಒಂದಿಷ್ಟು ಮಾತುಗಳನ್ನ, ಅಸಮಾಧಾನವನ್ನ ಅವರ ಆಪ್ತರ ವಲಯದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ಯಾಕಂತಂದ್ರೆ ಸರ್ಕಾರದಲ್ಲಿ ಸಿಎಂ ಸಿದ್ದರಾಮಯ್ಯವರು ಎಲ್ಲ ಶಾಸಕರ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಡಿ.ಕೆ. ಶಿವಕುಮಾರ್ ಅವರು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಹೀಗಿರುವಂತಹ ಸಂದರ್ಭದಲ್ಲಿ ಸುರ್ಜೇವಾಲಾ ಅವರು ಸಭೆ 1-to-1 ಸಭೆ ಅವಶ್ಯಕತೆ ಏನಿತ್ತು ಅನ್ನುವಂಥದ್ದನ್ನು
ವಿಚಾರನೂ ಕೂಡ ಈಗಾಗಲೇ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ಸುರ್ಜೇವಾಲಾ ಅವರು ಎಲ್ಲೋ ಒಂದು ಕಡೆ ಈ ಸಿಎಂ ಸ್ಥಾನ ಬದಲಾವಣೆ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ, ನಾಯಕತ್ವ ಬದಲಾವಣೆ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರೇ ಸ್ವತಃ ಖುದ್ದಾಗಿ ಒಂದಿಷ್ಟು ಪ್ರಶ್ನೆಗಳನ್ನ ಹಾಕಿ ಶಾಸಕರಲ್ಲಿ ಈ ಒಂದು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಅನ್ನುವಂತ ಅಸಮಾಧಾನ ಕೂಡ ಸಿಎಂ ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಸಾಕಷ್ಟು ಆಕ್ರೋಶಕ್ಕೆ ಗುರಿಯಾಗಿರ್ತಕ್ಕಂಥದ್ದು. ಸುರ್ಜೇವಾಲಾ ಅವರು ಶಾಸಕರಿಗೆ ನಿಮಗೆ ಸಿಎಂ ಸ್ಥಾನ ಬದಲಾವಣೆ ಆಗ್ಬೇಕಾ, ನಾಯಕತ್ವ ಬದಲಾವಣೆ ಆಗ್ಬೇಕಾ ಅನ್ನುವಂತ ವಿಚಾರವನ್ನ ಅವರು ಹೇಳದೇ ಇದ್ರು ಸಹಿತ ಇವರೇ ಸ್ವತಃ ಪ್ರಶ್ನೆಗಳನ್ನ ಹಾಕಿ ಅವರಿಂದ ಅಭಿಪ್ರಾಯವನ್ನ ಸಂಗ್ರಹ ಮಾಡುವಂತ ಪ್ರಯತ್ನವನ್ನ ಸುರ್ಜೇವಾಲಾ ಅವರು ಮಾಡ್ತಾ ಇದ್ದಾರೆ ಅನ್ನುವಂತ ಆಕ್ರೋಶವನ್ನ ಈಗ ಸುರ್ಜೇವಾಲಾ ಅವರ ವಿರುದ್ಧವಾಗಿ ಸಾಕಷ್ಟು ಭುಗಿಲೇಳ್ತಾ ಇದೆ ಸಿಎಂ ಸಿದ್ದರಾಮಯ್ಯವರ ಆಪ್ತ ಶಾಸಕರು ಮತ್ತು ಸಚಿವರ ವಲಯದಲ್ಲಿ. ಹಾಗಾಗಿ ಸುರ್ಜೇವಾಲಾ ಅವರು 1-to-1 ಸಭೆ ನಡೆಸ್ತಕ್ಕಂಥದ್ದು ಇದು ಹೈಕಮಾಂಡ್ ನಾಯಕರ ತಂತ್ರಗಾರಿಕೆಯೋ ಅಥವಾ ಪಕ್ಷದಲ್ಲೇ ಇರ್ತಕ್ಕಂಥ ಒಂದು ಬಣದ ತಂತ್ರಗಾರಿಕೆ ಅಂತಕ್ಕಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ಈಗಾಗಲೇ ಚರ್ಚೆ ಆಗ್ತದೆ. ಈ ಒಂದು ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯವರ ಒಂದು ಆಡಳಿತದ ವೈಖರಿ ಬಗ್ಗೆ ಇದು ಪ್ರಶ್ನೆ ಮೂಡುವಂತಾಗುತ್ತೆ. ವಿಪಕ್ಷಗಳು ಸಹಿತ ಸಹಜವಾಗಿ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯವರ ಆಡಳಿತ ವೈಫಲ್ಯ ಆಗಿದೆ, ಅವರಿಗೆ ಆಡಳಿತವನ್ನ ನಡೆಸಲಿಕ್ಕೆ ಆಗ್ತಾ ಇಲ್ಲ, ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ರೀತಿ ಕೂಡ ಸರಿ ಆಗ್ತಾ ಇಲ್ಲ, ಸಚಿವರು ಕೂಡ ಅವ್ರ ಮಾತು ಕೇಳ್ತಾ ಇಲ್ವೇನೋ, ಅದಕ್ಕಾಗಿಯೇ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಎಂಟ್ರಿ ಕೊಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಶಾಸಕರ ಮತ್ತೆ ಸಚಿವರ ಜೊತೆ 1-to-1 ಸಭೆ ಮಾಡ್ತಾ ಇದ್ದಾರೆ. ಇದು ಸಿಎಂ ಮಾಡಬೇಕಿತ್ತು ಅಥವಾ DCM ಮಾಡಬೇಕಿತ್ತು, ಆದ್ರೆ ಎಲ್ಲೋ ಒಂದು ಕಡೆ ಹೈಕಮಾಂಡ್ ಈ ಸರ್ಕಾರದಲ್ಲಿ ಮೂಗ್ ತುರ್ಸೋದು ಯಾಕೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಸಹಜವಾಗಿ ಕೇಳ್ತಾ ಇದ್ದಾರೆ. ಹಾಗಾಗಿ ಇದು ವಿಪಕ್ಷಗಳ ಕೂಡ ಒಂದು ಅಸ್ತ್ರ ಎಂಬಂತೆ ಆಗುತ್ತೆ. ಸಿಎಂ ಒಂದು ಆಡಳಿತದ ವೈಖರಿ ಬಗ್ಗೆ ಪ್ರಶ್ನೆ ಮಾಡುವಂತಹ ರೀತಿಯಲ್ಲಿ ಸುರ್ಜೇವಾಲಾ ಅವರ ಒಂದು ಈ ನಡೆ ಆಗ್ತಾ ಇದೆ. ಹಾಗಾಗಿ ಇದ್ರ ಬಗ್ಗೆ ಸೂಕ್ತವಾಗಿ ಹೈಕಮಾಂಡ್ ನಾಯಕರು ಕೂಡ ಯೋಚನೆ ಮಾಡಬೇಕು ಅನ್ನುವಂಥದ್ದು ಕೂಡ ಸಿದ್ದರಾಮಯ್ಯವರ ಆಪ್ತ ಬಣ ಸಾಕಷ್ಟು ಒಂದು ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರದೇ ಆದ ಒಂದು ನಿಯೋಗವನ್ನ ತೆಗೆದುಕೊಂಡು ಹೈಕಮಾಂಡ್ ನಾಯಕರಿಗೂ ಕೂಡ ಈ ಬಗ್ಗೆ ದೂರು ಸಲ್ಲಿಸುವಂತಹ ಎಲ್ಲಾ ಸಾಧ್ಯತೆ ಕೂಡ ಇರುವಂತದ್ದು. ಯಾಕಂತಂದ್ರೆ ಸುರ್ಜೇವಾಲಾ ಅವರು ಕೂಡ ಒಂದ್ ಕಡೆ ಹೇಳಿಕೆಯನ್ನು ಕೊಡುವಂತ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಶಾಸಕರು ಕೂಡ ಹೇಳಿದ್ದಾರೆ, ಅದು ಅವರ ಸ್ವತಂತ್ರದ ಹಕ್ಕು, ಹಾಗಾಗಿ ಅವ್ರು ಹೇಳ್ತಾರೆ ಅದನ್ನೆಲ್ಲ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡ್ತಾರೆ ಅನ್ನುವಂತಹ ಮಾತುಗಳನ್ನ ಆಡ್ತಾರೆ. ಆದ್ರೆ ಸಿದ್ದರಾಮಯ್ಯವರು ಹೇಳ್ತಾರೆ ಸುರ್ಜೇವಾಲಾ ಅವರು ಅಂತ ಕ್ವಶನ್ ಅನ್ನ ಯಾವುದೇ ರೀತಿ ಯಾರಿಗೂ ಕೂಡ ಕೇಳಿಲ್ಲ ಅನ್ನುವಂತ ಮಾತನ್ನು ಕೂಡ ಹೇಳ್ತಾರೆ. ಆದ್ರೆ ಸುರ್ಜೇವಾಲಾ ಅವರು ಕೇಳಿರ್ತಕ್ಕಂಥದ್ದು ನಿಜ ಏನು ಅಂತಕ್ಕಂಥದ್ದು ಕೂಡ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಸುರ್ಜೇವಾಲಾ ಅವರ ಈ ಒಂದು 1-to-1 ಸಭೆಗೆ ಸಾಕಷ್ಟು ಕಾಂಗ್ರೆಸ್ ಪಕ್ಷದ ವಲಯದಲ್ಲೇ ಆಕ್ರೋಶಕ್ಕೆ ಗುರಿ ಆಗ್ತಾ ಇದೆ. ವಿದ್ಯಾಭಟ್. ಬಸವರಾಜ್, ಇದೀಗ ಸಿಎಂ ಆಪ್ತರು ವರ್ಸಸ್ ಉಸ್ತುವಾರಿ ಅನ್ನುವಂತೆ ಆಗ್ಬಿಟ್ಟಿದೆ. ಇನ್ನು ಸುರ್ಜೇವಾಲಾ ಅವರು ಮೀಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ ಅಂದ್ರೆ ಅದು ಹೈಕಮಾಂಡ್ ಆದೇಶದ ಮೇರೆಗೆ ಅವರು ಬಂದಿರುವಂತದ್ದು, ಸ್ವಯಂ ಪ್ರೇರಿತವಾಗಿ ಅವರು ಬರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಹಾಗಿರುವಾಗ ಹೈಕಮಾಂಡ್ ಏನಾದ್ರೂ ಇದೀಗ ಡಿಕೆಶಿ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದೆಯಾ ಅಂದ್ರೆ ನೇರವಾಗಿ ಮುಖ್ಯಮಂತ್ರಿಗಳಿಗೆ ಟಕ್ಕರ್ ಕೊಡುವಂತಹ ಒಂದು ಪ್ರಯತ್ನವ ಹೇಗೆ ಅಂತ? ಖಂಡಿತ ವಿದ್ಯಾಭಟ್, ಒಂದ್ ಕಡೆ ಈಗ ಸುರ್ಜೇವಾಲಾ ಅವರು ರಾಜ್ಯದಲ್ಲಿ ಬಂದು ಶಾಸಕರ ಜೊತೆ ಸಚಿವರ ಜೊತೆ 1-to-1 ಸಭೆ ಮಾಡ್ತಾರೆ ಅಂದ್ರೆ ಅದು ಹೈಕಮಾಂಡ್ ನಾಯಕರ ಆದೇಶವೇ ಇರುತ್ತೆ. ಅವರು ಹೇಳಿದಂತ ಸೂಚನೆ ಮೇರೆಗೆ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದಿರ್ತಾರೆ. ಆದ್ರೆ ಒಂದು ಹಂತದಲ್ಲಿ ಈಗ ಸಿದ್ದರಾಮಯ್ಯವರ ಆಪ್ತ ವಲಯದಲ್ಲಿ ಚರ್ಚೆ ಆಗ್ತಕ್ಕಂಥ ವಿಚಾರ, ಯಾವಾಗ ಸಿಎಂ ಸ್ಥಾನಕ್ಕೆ ಪ್ರಬಲ ಪೈಪೋಟಿ ಅಂತಕ್ಕಂಥ ವಿಚಾರ ಮುನ್ನೆಲೆಗೆ ಬಂತು, ಡಿಕೆ ಶಿವಕುಮಾರ್ ಅವರ ಒಂದು ಆಪ್ತ ಶಾಸಕರು ಸಹಿತ ಡಿಕೆ ಶಿವಕುಮಾರ್ ಅವರು ಕೂಡ ಸಿಎಂ ಆಗ್ಬೇಕು, ಅವರಿಗೂ ಕೂಡ ಅವಕಾಶ ಕೊಡಬೇಕು ಅನ್ನುವಂತ ಯಾವಾಗ ಕೂಗನ್ನ ಎಬ್ಬಿಸಿದ್ರು, ಆ ಒಂದು ಸಂದರ್ಭದಲ್ಲೇ ಸುರ್ಜೇವಾಲಾ ಅವರಿಗೆ ಡಿಕೆ ಶಿವಕುಮಾರ್ ಅವರು ಒಂದು ಪತ್ರ ಬರೀತಾರೆ. ಅದರ ಮೇರೆಗೆ ಡಿಕೆ ಶಿವಕುಮಾರ್ ಅವರ ಪತ್ರದ ಮೇರೆಗೆ ಸುರ್ಜೇವಾಲಾ ಅವರು ಕೂಡ ಹೈಕಮಾಂಡ್ ನಾಯಕರಿಗೂ ಕೂಡ ತಿಳಿಸಿ ಅದನ್ನ ಇಲ್ಲಿ 1-to-1 ಸಭೆಗೆ ಬರ್ತಾರೆ ಅನ್ನುವಂತ ಆರೋಪಗಳು ಸಹಿತ ಸಿದ್ದರಾಮಯ್ಯವರ ಆಪ್ತ ಶಾಸಕರು ಮತ್ತು ಸಚಿವರ ವಲಯದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಇದು ಡಿಕೆ ಶಿವಕುಮಾರ್ ಅವರ ಪ್ರೇರೇಪಿತವಾಗಿರ್ತಕ್ಕಂಥ ಸಭೆ ಹೊರತು ಹೈಕಮಾಂಡ್ ನಾಯಕರದ ಅಲ್ಲ ಅನ್ನುವಂತ ಆರೋಪಗಳು ಕೂಡ ಇದಾವೆ. ಈ ಒಂದು ನಿಟ್ಟಿನಲ್ಲಿ ಸಿದ್ದರಾಮಯ್ಯವರ ಆಪ್ತ ವಲಯ ಇದನ್ನೆಲ್ಲ ಕೂಡ ಪರಾಮರ್ಶೆ ಮಾಡಿ ಸ್ವತಃ ಸಿಎಂ ಸಿದ್ದರಾಮಯ್ಯವರು ಕೂಡ ಇದನ್ನ ಒತ್ತಾಯವನ್ನ ಮಾಡಿ ಇದಕ್ಕೆಲ್ಲವೂ ಕೂಡ ನೀವು ತೆರೆ ಎಳೆಯಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ದೆಹಲಿಯ ಮಟ್ಟದಲ್ಲಿ ಸಿಎಂ ಸ್ಥಾನ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೊಡುವಂತ ಪ್ರಯತ್ನವನ್ನ ಸಿದ್ದರಾಮಯ್ಯವರು ಮಾಡಿದ್ರು. ಹಾಗಾಗಿ ಅದರ ಮುಂದುವರೆದ ಭಾಗವಾಗಿಯೂ ಕೂಡ ಶಾಸಕರ ಅಸಮಾಧಾನ ಅಂದ್ರೆ ಕೆಲವಷ್ಟು ಶಾಸಕರು ಸಚಿವರ ಕಾರ್ಯವೈಖರಿ ಬಗ್ಗೆ ಪ್ರಶ್ನೆ ಮಾಡುವಂತದ್ದಾಗಿರ್ಬೋದು, ಆರೋಪಗಳನ್ನ ಮಾಡುವಂತದ್ದಾಗಿರ್ಬೋದು, ಈ ಒಂದು ನಿಟ್ಟಿನಲ್ಲೇ ನಾವು 1-to-1 ಸಭೆ ಮಾಡಿ ಅವರ ಒಂದು ಅಸಮಾಧಾನ ತಣಿಸುವಂತ ಪ್ರಯತ್ನ ಮಾಡ್ತೇವೆ ಅನ್ನುವಂತ
ಒಂದಿಷ್ಟು ತಂತ್ರಗಾರಿಕೆಯನ್ನು ಹೂಡಿಕೊಂಡು ಸುರ್ಜೇವಾಲಾ ಅವರು ಸಭೆಯನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇರುವಂತ ವಿಚಾರ. ಹಾಗಾಗಿ ಸುರ್ಜೇವಾಲಾ ಅವರ 1-to-1 ಸಭೆಗೆ ಹೈಕಮಾಂಡ್ ನಾಯಕರ ಅನುಮತಿ ಇದೆ. ಆದ್ರೆ ಇದು ಎಲ್ಲ ಒಂದ್ ಕಡೆ ಒಂದು ಬಣದ ಪ್ರೇರೇಪಿತವಾಗಿರ್ತಕ್ಕಂಥ ಸಭೆ ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದಲ್ಲೇ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಶಾಸಕರು ಮತ್ತು ಸಚಿವರ ಒಂದು ಆರೋಪ ಕೂಡ ಆಗಿರ್ತಕ್ಕಂಥದ್ದು. ವಿದ್ಯಾಭಟ್.